ನೀವು ಜನರಲ್ ಆಗಿ ಸ್ವಿಚ್ ಆನ್ ಮಾಡ್ಕೋತೀರಾ, ಇಲ್ಲಿ ಪವರ್ ಆನ್ ಮಾಡ್ಕೋಬೇಕು. ಇಲ್ಲಿ ಪವರ್ ಆನ್ ಮಾಡ್ತು ಅಂತಂದರೆ ಏನು ಟ್ಯೂನ್ ಬರ್ತೈತೆ ಎಂಡ್ ಆದಾಗಲೂ ನಿಮಗೆ ಬಜಾರ್ ಸೌಂಡ್ ಬರುತ್ತೆ ಆಯಿತಾ. ಇದು ಬಂದು ಪ್ರೋಗ್ರಾಮ್ ಚೇಂಜ್ ಮಾಡ್ಕೊಳ್ಳೋದು. ಇಲ್ಲಿ ಅಪ್ ಟು ನಿಮಗೆ 12 ತನಕ ಇರ್ತದೆ. ಇಲ್ಲಿ ನೀವು ಆನ್ ಮಾಡಿದಾಗ ಡಿಫಾಲ್ಟಾಗಿ P ಮತ್ತು 0 ಅಂತ ಬರುತ್ತೆ. P ಅಂತಂದರೆ ಪ್ರೋಗ್ರಾಮು, 01 ಅಂತಂದರೆ ನಂಬರ್ಸ್, ಪ್ರೋಗ್ರಾಮ್ ನಂಬರ್ಸ್ ಇಲ್ಲಿದೆ ನೋಡಿ, P1 P2 P3 ಆಯಿತಾ. ಇದು ಪ್ರೋಗ್ರಾಮ್ ಚೇಂಜ್ ಮಾಡ್ಕೊಳ್ಳೋದು, ಡಿಪೆಂಡ್ ಅಪಾನ್ ಯಾವ ಥರ ಬಟ್ಟೆ ಹಾಕ್ತೀರಾ. ಈಗ ಬೆಡ್ಶೀಟ್ಸ್ ಹಾಕ್ತು ಅಂದರೆ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ, ಇಲ್ಲಾಂದರೆ ವುಲ್ಲನ್ಸ್ ಹಾಕ್ತೀನಿ ಅಂತಂದರೆ ವುಲ್ಲನ್ಸ್ಗೆ, ವೈಟ್ಸ್ ಹಾಕ್ತೀನಿ ಅಂದರೆ ವೈಟ್ಸ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಇದು ಆಯಿತಾ. ಇದು ಬಂದು ಅಪ್ ಟು 12 ತನಕ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತೆ ಬ್ಯಾಕ್ ಹೋಗ್ಬೇಕಂದ್ರೆ ಅದೇ ಮೇಡಮ್ ಫಸ್ಟಿಂದ ಬರಬೇಕು ಅದು. ಮತ್ತೆ ಸ್ಟಾಪ್ ಆಫ್ ಮಾಡಿ ಇಲ್ಲಿ ನೋಡಿ, ಈಗ ನೀವು 4 ಹಾಕಬೇಕು, ಮತ್ತೆ ಫಸ್ಟಿಂದ ಬರಬೇಕು ನೀವು 12 ತನಕ ಬಂದು ತಿರ್ಗಾ ಬಂದು ನೀವು 4ಗೆ ಹಾಕಬೇಕು ಆಯಿತಾ. P1 ಬಂದು ಡೈಲಿ ಮೇಡಮ್. ಡೈಲಿ ಅಂತಂದರೆ ಮಿಕ್ಸ್ಡ್ ಬಟ್ಟೆ ಒಗೆಯೋಕ್ಕೆ, ಅಂದರೆ ಎಲ್ಲ ರೀತಿಯ ಬಟ್ಟೆನೂ ಒಗೆಯೋಕ್ಕೋಸ್ಕರ P1 ಯೂಸ್ ಮಾಡ್ತಾರೆ. ಇನ್ಕ್ಲೂಡಿಂಗ್ ಬ್ಲ್ಯಾಂಕೆಟ್ಸ್ ಕೂಡ ನೀವು P1ಗೆ ಯೂಸ್ ಮಾಡ್ಬೋದು. ಎಲ್ಲರ ಮನೇಲೂ P1 ಯೂಸ್ ಮಾಡೋದು. ಹೆವಿ ಅಂತಂದರೆ ನೀರಿಗೆ ಬಟ್ಟೆ ಹಾಕಿದ್ರೆ ತೂಕ ಆಗೋ ಬಟ್ಟೆಗಳು, ಜೀನ್ಸ್ ಇರ್ಬೋದು, ಜಾಕೆಟ್ಸ್ ಇರ್ಬೋದು, ಬ್ಲ್ಯಾಂಕೆಟ್ಸು ಆ ಥರ ಇತ್ತು ಅಂತಂದರೆ ಹೆವಿ ಬಟ್ಟೆಗಳು. ಡೆಲಿಕೇಟ್ಸ್ ಬಂದು ನೀವು ರೇಷ್ಮೆ ಸೀರೆ ಇರ್ಬೋದು, ಎಂಬ್ರಾಯ್ಡ್ರಿ ಬಟ್ಟೆ ಆಗಿರ್ತದೆ, ಆ ಥರ ಬಟ್ಟೆ ಇತ್ತು ಅಂದರೆ ಡೆಲಿಕೇಟ್ಸ್ಗೆ ಹಾಕೋದು. ಇಲ್ಲಿ ನಿಮಗೆ ವೈಟ್ಸ್ ಏನಂದರೆ ನೀವು ಸಪ್ರೇಟಾಗಿ ಡೈಲಿಗೆ ಹಾಕ್ತು ಅಂದರೆ ಮಿಕ್ಸರ್ ಬಟ್ಟೆ ಜೊತೆ ವೈಟ್ ಹಾಕ್ತು ಅಂದ್ರೆ ಏನಾಗುತ್ತೆ, ಅದು ಯೂಸ್ ಅಂತ ಥರ ವೈಟ್ ಕರೆ ಆಯಿತು ಅಂತಂದರೆ ಇನ್ನೊಂದ್ಸತಿ ಹಾಕ್ಳಕ್ಕಾಗಲ್ಲ ಬಟ್ಟೆನ. ವೈಟ್ ಸಪ್ರೇಟ್ ಆಗ್ತು ಅಂತಂದ್ರೆ ಏನಾಗುತ್ತೆ, ನಿಮಗೆ ಬ್ರೈಟ್ನೆಸ್ಸು ಜಾಸ್ತಿ ಬರುತ್ತೆ, ಕೊಳೆನೂ ಸಪ್ರೇಟಾಗಿ ಹೋಗುತ್ತೆ, ನಿಮಗೆ ಇನ್ಬಿಲ್ಟ್ ವಾಟರ್ ನಿಮಗೆ ಆನ್ ಆಗುತ್ತೆ ಆಯಿತಾ. ವೈಟ್ ಸೆಲೆಕ್ಟ್ ಮಾಡಿ ಇಂಡಿಕೇಶನ್ ಇಲ್ಲೇ ತೋರಿಸೋದು. ನಿಮಗೆ ಸ್ಟೈನ್ ವಾಶ್ ಬಂದು ನಿಮಗೆ ಈ ಕಾಫಿ ಕರೆ ಇರ್ಬೋದು, ಈ ಸಾಂಬಾರ್ ಕರೆ ಇರ್ಬೋದು, ಯಾವುದೇ ಕಾಲರ್ ಕರೆಗಳು ಇತ್ತಲ್ವ ಆ ಥರ ಇತ್ತು ಅಂತಂದರೆ, ಕರೆಗಳಿತ್ತು ಅಂದರೆ ನಿಮಗೆ ಹಾಟ್ ವಾಟರ್ ಇನ್ಬಿಲ್ಟಾಗಿ ಆನ್ ಆಗುತ್ತೆ. ಇದೆರಡಕ್ಕೆ ಆನ್ ಆಗೋದು ನಿಮಗೆ ಹಾಟ್ ವಾಟರ್ ನಾವೇ ಮಾಡ್ಕೋಬೋದು. ಇಲ್ಲಿ ವೈಟ್ಸ್ ಮತ್ತು ಸ್ಟೈನ್ ವಾಶ್ಗೆ ಇನ್ಬಿಲ್ಟ್ ಇರ್ತದೆ, ಆಟೋಮೆಟಿಕ್ ಆಗಿ ಪ್ರೋಗ್ರಾಮ್ ಸೆಟ್ ಆಗಿರ್ತದೆ, ಹಾಟ್ ವಾಟರಲ್ಲಿ ವಾಶ್ ಆಗುತ್ತೆ. ಆ್ಯಂಟಿ ಬ್ಯಾಕ್ಟೀರಿಯಾ ಬಂದು ನಿಮ್ಗೆ ಏನಂತಂದರೆ, ಈ ಸಣ್ಣ ಸಣ್ಣ ಮಕ್ಳುಗಳು ಇರ್ತಾರೆ, ಮತ್ತು ಮನೇಲೆಲ್ಲ ಬೆಡ್ ರಿಟರ್ನ್ ಇರ್ತಾರೆ. ಆ್ಯಂಟಿ ಬ್ಯಾಕ್ಟೀರಿಯಾ ಬಂದು ಈ ಸಣ್ಣ ಸಣ್ಣ ಮಕ್ಳುಗಳು ಇರ್ತಾರೆ ಮನೆಯಲ್ಲಿ, ಅಂದರೆ ಮನೇಲಿ ಯಾರೋ ಬೆಡ್ ರಿಟರ್ನ್ ಇರ್ತಾರೆ, ಹಾಗೇನಾಗುತ್ತೆ ಬೆಡ್ ಮೇಲೆ ಗಲೀಜು ಮಾಡ್ಕೊತಾ ಇರ್ತಾರೆ. ಅಂಥವ್ರು ಇತ್ತು ಅಂತಂದರೆ ಇಲ್ಲೇನಾಗುತ್ತೆ 60 ಟೆಂಪರೇಚರ್ ನಿಮಗೆ ಬಟ್ಟೆ ಹೋಗ್ಕೊಡುತ್ತೆ ಆಯಿತಾ. ಇಲ್ಲಿ ಅಲರ್ಜಿ ಫ್ರೀ ಅಂತಂದರೆ ಈ ಬಿಸಿನೀರು ಬೇಲಿ ನಿಮಗೆ ಬಟ್ಟೆ ಹೋಗ್ಕೊಡುತ್ತೆ ಆಯಿತಾ, ಸ್ಟೀಮಲ್ಲಿ. ವುಲ್ಲನ್ಸ್ ಅಂತಂದರೆ ಈ ಸ್ವೆಟರ್ಸು ಮತ್ತು ಬ್ಲ್ಯಾಂಕೆಟ್ಸ್, ವುಲ್ಲನ್ ಬ್ಲ್ಯಾಂಕೆಟ್ಸು ಆ ಥರ ಇತ್ತು ಅಂತಂದರೆ ವುಲ್ಲನ್ಸ್ಗೆ ಹಾಕೊಳ್ಳಿ. ಬೆಡ್ಶೀಟ್ಸ್ ಇತ್ತು ಅಂತಂದರೆ ದಪ್ಪ ಇತ್ತು ಅಂತಂದರೆ 1 ಹಾಕೊಳ್ಳಿ, ದಪ್ಪ ಇಷ್ಟು ದಪ್ಪ ಇರ್ತದೆ 1 ಹಾಕೊಳ್ಳಿ, ಸಣ್ಣ ಇತ್ತು ಅಂದರೆ 2 ಹಾಕೊಳ್ಳಿ. ಇಕೋ ವಾಶ್ ಬಂದು ಏನಂತಂದರೆ ಕಮ್ಮಿ ಕರೆಂಟ್ ತಗೊಳುತ್ತೆ, ಕಮ್ಮಿ ನೀರು ತಗೊಳುತ್ತೆ ಆಯಿತಾ. ಟೈಮಿಂಗ್ಸ್ ಏನಂತಂದರೆ ಇಲ್ಲಿ 1.5 ಗಂಟೆ ಟೈಮ್ ತಗೋತು ಅಂದರೆ ಇಲ್ಲಿ 2.5 ಗಂಟೆ ಟೈಮ್ ತಗೊಳುತ್ತೆ. ಅಂದರೆ ಲೋ ಇಂಟೆನ್ಸಿಟಿಲಿ ನಿಮಗೆ ಬಟ್ಟೆ ಹೋಗ್ಕೊಡುತ್ತೆ, ಕಮ್ಮಿ ಆಗುತ್ತೆ. ಅಂದರೆ ಯೂಶಲಿ ಯಾರು ಯೂಸ್ ಮಾಡಲ್ಲ, ಜಸ್ಟ್ ಜನರಲ್ ಆಗಿ ಹೇಳ್ತಾರೆ ನಿಮಗೆ. ಮೇಡಮ್ ಅಂದರೆ ಟೈಮ್ ಅಂದರೆ ಲೋ ಇಂಟೆನ್ಸಿಟಿ ಅಂದರೆ ಲೋ ಟೆಂಪರೇಚರು, ಲೋ ಇಂಟೆನ್ಸಿಟಿಯಲ್ಲಿ ಬಟ್ಟೆ ಹೋಗಿರುತ್ತೆ ನಿಮಗೆ ಆಯಿತಾ. ರಿನ್ಸ್ ಆ್ಯಂಡ್ ಪ್ಲಸ್ ಡ್ರೈ ಅಂತಂದರೆ ಕೈಯಲ್ಲಿ ಹೋಗ್ದಿರೋ ಬಟ್ಟೆನ ಮಿಷಿನ್ಗೆ ಹಾಕ್ತು ಅಂತಂದರೆ ಒಗ್ದು ಡ್ರೈ ಮಾಡಿಕೊಡುತ್ತೆ, ಅಂದರೆ ಬಟ್ಟೆನ ಡ್ರೈ ಮಾಡಿಕೊಡುತ್ತೆ. ಡ್ರೈ ಓನ್ಲಿ ಅಂತಂದರೆ ಮಳೆಗಾಲದಲ್ಲಿ ಏನಾಗುತ್ತೆ, ಮಳೆ ಒದ್ದೆ ಆಗ್ಬಿಡ್ತದೆ, ಅಂದರೆ ವೆಟ್ ಕೀಟ್ ಆಯಿತು ಅಂದರೆ ಬಟ್ಟೆ ಮಿಷಿನ್ಗೆ ಹಾಕ್ತು ಅಂತಂದರೆ 70% ಡ್ರೈ ಮಾಡಿಕೊಡುತ್ತೆ ನಿಮಗೆ. ಇನ್ನೀಗಿರೋ ಬಿಸಿಲಿಗೆ 30% ಬಿಸಿಲಿಗೆ ಹಾಕ್ತು ಅಂತಂದರೆ ಒಣಗಿಸ್ಬಿಟ್ಟು ಕೊಡ್ತದೆ. ವಾಶ್ ಓನ್ಲಿ ಅಂದರೆ ಬರೀ ನಿಮಗೆ ಸೋಕು ಮತ್ತು ವಾಶ್ ಆಗುತ್ತೆ. ಸಪ್ರೇಟ್ ನೀರು ಏನಿರ್ತದೆ ಡ್ರಮ್ಮಲ್ಲಿ ಅದು ನೀವು ಡ್ರೈಗೆ ಹಾಕೊಂಡೇ ಕ್ಲೀನಾಗಿ ಹೋಗಿಸ್ಕೋಬೇಕು ನೀರು. ಸೊ ವಾಶ್ ಓನ್ಲಿ ಯೂಸ್ ಮಾಡದೇ ಇದ್ರೆ ಬೆಸ್ಟ್. ಹಾಂ ಮೇಡಮ್, ಇದರೊಂದರಲ್ಲೇ ನಿಮಗೆಲ್ಲ ಆಗುತ್ತೆ. ಡೈಲಿಲಿ ಏನಾಗಂದರೆ ನೀವು 4 ಆಗುತ್ತೆ. ಇಲ್ಲಿ ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡೋದು ಅಂತಂದರೆ ಡೈಲಿ ಡೆಲಿಕೇಟ್ಸು, ವೈಟ್ಸು, ಸ್ಟೈನ್ ವಾಶು ಮತ್ತು ಇದು ಬ್ಲ್ಯಾಂಕೆಟ್ಸ್. ಆ್ಯಂಟಿ ಬ್ಯಾಕ್ಟೀರಿಯಲ್ ಬೇಕು. ಹಾಂ ಮೇಡಮ್, ಆ್ಯಂಟಿ ಬ್ಯಾಕ್ಟೀರಿಯಲ್ ನಿಮಗೆ ಏನಂತಂದರೆ ನಿಮಗೆ P1 ಏನಂತಂದರೆ ಮೇಡಮ್, ನಿಮಗೆ ಏನಾದ್ರು ಈಗ ಸ್ಟಾರ್ಟ್ ಕೊಡ್ತು ಅಂತಂದರೆ ಸೆನ್ಸ್ ಆಗೋಕ್ಕೆ 1 ನಿಮಿಷದಿಂದ 1 ನಿಮಿಷ ತನಕ ಬೇಕು. ಅಂದರೆ ಎಷ್ಟು ಬಟ್ಟೆ ಹಾಕಿದ್ದೀರಾ, ಎಷ್ಟು ನೀರು ಬೇಕು ಆಯಿತಾ, ಅದನ್ನು ಟೈಮ್ ಸೆಟ್ ಮಾಡ್ಕೊಳ್ಳುತ್ತೆ. ಇದರಲ್ಲಿ ನೀವೇ ಟೈಮ್ ಸೆಟ್ ಮಾಡೋಕ್ಕಾಗಲ್ಲ, ಆಟೋಮೆಟಿಕ್ಕಾಗಿ ಅದೇ ತಗೊಳುತ್ತೆ. ಅಂದರೆ ಸೋಕಿಗೆ ಇಷ್ಟು ನಿಮಿಷ ಬೇಕು, ವಾಶಿಗೆ ಇಷ್ಟು ನಿಮಿಷ ಬೇಕು, ರಿನ್ಸಿಗೆ ಇಷ್ಟು ನಿಮಿಷ ಬೇಕು, ಡ್ರೈಗೆ ಇಷ್ಟು ನಿಮಿಷ ಬೇಕು ಅಂತ ಒಂದ್ಸತಿ ನಿಮಿಷ 1 ನಿಮಿಷ ತನಕ ತಗೊಳುತ್ತೆ. ಇದು ಸೆನ್ಸಿಂಗ್. ಇದು ಬಟ್ಟೆ ಎಷ್ಟು ಹಾಕಿದ್ದೀರಾ, ಎಷ್ಟು kg ಹಾಕಿದ್ದೀರಾ ಅಂತ ಸೆನ್ಸ್ ಮಾಡ್ಕೊಳ್ಳುತ್ತೆ. P1 ಆಲ್ಮೋಸ್ಟ್ ವಾಶ್ ಆಗಿ ರಿನ್ಸ್ ಆಗಿ ಡ್ರೈ ಆಗುತ್ತೆ ಅಲ್ವಾ? ಹಾಂ ಮೇಡಮ್, ಎಲ್ಲ ಆಗುತ್ತೆ. ಅದೇ ಪ್ರೋಗ್ರಾಮ್ ಎಲ್ಲ ನಿಮಗೆ 4 ಪ್ರೋಗ್ರಾಮು ಒಂದರಲ್ಲಿ ಆಗುತ್ತೆ. ಇಫ್ ಇನ್ ಕೇಸ್ ಇವಾಗ ವಾಶ್ ಆಗಬೇಕು ನಿಮ್ಗೆ ಯಾವುದು ಮೇಡಮ್ ಮಿಷನ್? ಅಯ್ಯರ್
ಐಯರ್ಗೂ ಇದಕ್ಕೂ ಡಿಫ್ರೆನ್ಸ್ ಐತೆ ಅವನು. ಅದೇ ನೋಡ್ತಾ ಇದ್ದೀನಿ ಅದಕ್ಕೆ. ವಾಶ್ ಆಗ್ಬೇಕಾದ್ರೆ ಬ್ರದರ್ ಈಗ ಪವರ್ ಏನಾದ್ರು ಹೋಗ್ಬಿಟ್ರೆ ಮತ್ತೆ ಅದು ಸ್ಟಾರ್ಟಿಂಗ್ ಇಂದಾನೆ ಅದೇ ಟೈಮ್ ತಗೊಳುತ್ತೆ ಅಥವಾ ಮತ್ತೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ಮೇಡಮ್. ಲಾಸ್ಟಲ್ಲಿ ಕೇಳ್ಕೊಳ್ಳಿ. ಈಗೆಲ್ಲ ಪೂರ್ತಿ ನಿಮಗೆ ಏನಿದೆ ಮಾಮೂಲಿ ಪ್ರೋಗ್ರಾಮ್ಗಳು ಅದೆಲ್ಲ ಹೇಳ್ಕೊಡ್ತೀನಿ. ಡೌಟ್ಸ್ ಇದ್ರೆ ಲಾಸ್ಟಲ್ಲಿ ಕೇಳ್ತೀನಿ. ಈ ಥರ ಒಂದು ಸತಿ ಟರ್ನ್ ಆಗಿ ನಿಂತ್ಕೊಳ್ಳುತ್ತೆ ಸರ್. ಅಂದರೆ ಒಂದು ಸತಿ ಸೆನ್ಸ್ ಮಾಡ್ಕೊಳ್ಳುತ್ತೆ ಎಷ್ಟು kg ಬಟ್ಟೆ ಹಾಕಿದ್ದೀರಾ ಅಂತ. ಈ ಥರ ಸೆನ್ಸ್ ಮಾಡ್ಕೊಳ್ಳುತ್ತೆ. ಈ ಥರ ಆ್ಯಡ್ 1 ಕಪ್ ಅಂತ ತೋರಿಸುತ್ತೆ ನಿಮ್ಗೆ ಇಲ್ಲಿ, ಆಯಿತಾ. 1 ಅಂತ ತೋರಿಸುತ್ತೆ. ಇಲ್ಲಿ 1.5 ಅಂತ ಇರ್ತದೆ, ಅಂದರೆ 2 ಅಂತ ಇರ್ತದೆ ಇಲ್ಲಿ, ಆಯಿತಾ. ಇಲ್ಲಿ ಈಗ 1 ಅಂತ ತೋರಿಸ್ತೈತೆ ನಿಮಗೆ. ಇಲ್ಲಿ ಲಿಕ್ವಿಡ್ ಮಾತ್ರ ಹಾಕಬೇಕು. ನೀವು ಪೌಡರ್ ಯೂಸ್ ಮಾಡೋದು ಲಿಕ್ವಿಡ್ ಯೂಸ್ ಮಾಡೋದು? ಎರಡೂ ಯಾವ್ದಾದ್ರು ಯೂಸ್ ಮಾಡಿ. ಇದೇ ಫಸ್ಟ್ ಟೈಮ್ ಯೂಸ್ ಮಾಡಿದ್ದೀರಾ ನೀವು? ಮುಂಚೆ ಯೂಸ್ ಮಾಡಿದ್ವಿ, ಅವಾಗ ಲಿಕ್ವಿಡ್ ಯೂಸ್ ಮಾಡ್ತಿದ್ವಿ. ಈಗ ಡಿಟರ್ಜೆಂಟು ಇದೆ ಮನೇಲಿ ಸ್ವಲ್ಪ. ಆಯಿತು. ಫಸ್ಟ್ ಏನಂತಂದರೆ ಲಿಕ್ವಿಡ್ ಡಿಟರ್ಜೆಂಟ್ ಇತ್ತು ಅಂದರೆ ಇಲ್ಲಿಗೆ ಹಾಕೊಳ್ಳಿ. ಜಸ್ಟ್ ಬರೀ ಪೌಡರ್ ಇತ್ತು ಅಂತಂದರೆ ಡೈರೆಕ್ಟ್ ಬಟ್ಟೆ ಮೇಲೆ ಹಾಕೊಳ್ಳಿ, ಆಯಿತಾ. ಇಲ್ಲಿಗೆ ಹಾಕ್ಬೇಡಿ, ಇಲ್ಲಿಗೆ ಹಾಕ್ಬೇಡಿ, ಜಸ್ಟ್ ಇಲ್ಲಿಗೆ ಹಾಕೊಳ್ಳಿ. ಡೈರೆಕ್ಟು ಮಿಷಿನ್ ಲಿಕ್ವಿಡ್ ಇತ್ತು ಅಂದರೆ ಇಲ್ಲಿಗೆ ಹಾಕೊಳ್ಳಿ, ಪೌಡರ್ ಇತ್ತು ಅಂದರೆ ಡೈರೆಕ್ಟ್ ಹಾಕೊಳ್ಳಿ. ಬಟ್ಟೆ ಇಲ್ಲಿ ತನಕ ಮಾತ್ರ ಲೋಡ್ ಮಾಡಬೇಕು. ಈ ಲಾಸ್ಟ್ ರಿಂಗ್ ಇದೆಯಲ್ಲ, ಇಲ್ಲಿ ತನಕ ಮಾತ್ರ ಲೋಡ್ ಮಾಡಬೇಕು. ಬಿಫೋರ್ ಹಾಕೋಕ್ಕಿಂತ ಮುಂಚೆ ಏರ್ ಪಿನ್ಸು ಮತ್ತು ಸೇಫ್ಟಿ ಪಿನ್ಸು ಕಾಯಿನ್ಸ್ ಎಲ್ಲ ನೋಡ್ಕೊಂಡು ಹಾಕಬೇಕು, ಆಯಿತಾ. ಇಲ್ಲಿ 1 hour 11 minutes ತೋರಿಸೈತೆ. ಈಗ ಏನಂತಂದರೆ ಖಾಲಿ ಡ್ರಮ್ ಇದೆ, ಆಯಿತಾ. ಬಟ್ಟೆ ಹಾಕಿದಾಗ ನಿಮಗೆ ಇದಾಗ್ಬೋದು. ಟೈಮ್ ಜಾಸ್ತಿ.